ನಮಸ್ಕಾರ. ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳು ನೋಡಿ. 2ನೇ ಸ್ಥಾನವನ್ನ ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಅಂತ ಹೇಳ್ತೀವಿ. ಅಂದ್ರೆ ಮಾತಿನ ಸ್ಥಾನ, ಕಣ್ಣಿನ ಸ್ಥಾನ, ಬಲಗಡೆ ಕಣ್ಣಿನ ಸ್ಥಾನ, ಕುಟುಂಬ ಸ್ಥಾನ, ಧನ ಸ್ಥಾನ. ಅಲ್ಲಿ ಪಾಪಗ್ರಹರು ಬಂದ್ರು ಅಂತಂದ್ರೆ ನಿಶ್ಚಿತ ದ್ರವ್ಯ ಕ್ಷಯ. 8ನೇ ಸ್ಥಾನ ರಂಧ್ರ ಸ್ಥಾನ, ಕಳ್ಕೊಳ್ಳೋ ಸ್ಥಾನ. 2ನೇ ಸ್ಥಾನ ದುಡ್ಡಿನ ಸ್ಥಾನ. ಈ ಎರಡೂ ಸ್ಥಾನಗಳಲ್ಲಿ ರಾಹುಕೇತುಗಳು ಬಂದ್ರು ಅಂದ್ರೆ ಫಸ್ಟ್ ಮಾಡಿಸುವಂಥದ್ದು ಬೇಡದೇ ಇರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸಿ ನಮ್ಮ ಆರ್ಥಿಕವಾಗಿರುವಂತಹ ನಷ್ಟ ಆಗುವಂತ ರೀತಿ ರಾಹುಕೇತುಗಳು ಮಾಡ್ತಾರೆ. ಕುಟುಂಬದಲ್ಲಿ ವೈಮನಸ್ಯಗಳನ್ನ ಕೊಡ್ತಾರೆ. ಮನೆಯಲ್ಲಿ ಇರುವಂತಹ ಸುಖ ಶಾಂತಿ ನೆಮ್ಮದಿಯನ್ನ ಕದಡುತ್ತಾರೆ. ಶನಿ ಬಲ ಕೊಡ್ತಾನೆ. ಪಂಚಮದಲ್ಲಿ ಇರುವಂತಹ ಗುರು ಈಗ ಸಂಚಾರ 6ರಲ್ಲಿ ಮಾಡ್ತಾನೆ. ಹಾಗಾಗಿ ಗುರುವಿನ ಬಲ ಇಲ್ಲ. ರಾಹುಕೇತುಗಳು ತೊಂದರೆಯನ್ನ ಕೊಡ್ತಾರೆ. ಒಂದು 60 ಭಾಗ ಸ್ವಲ್ಪ ಸಮಸ್ಯೆಯನ್ನೇ ನಿರೀಕ್ಷಣೆ ಮಾಡ್ಬೋದು. ಶನಿಯಿಂದ ಮಾತ್ರ ಒಳ್ಳೆದನ್ನ ನಿರೀಕ್ಷಣೆ ಮಾಡ್ಬೋದು. 8ರಲ್ಲಿ ಕೇತು ಅಂತಂದ್ರೆ ವಿನಾಕಾರಣ ಅನಾರೋಗ್ಯಾದಿಗಳು, ವಿನಾಕಾರಣ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಮಕರ ರಾಶಿಯವರಿಗೆ ಸಿಗತ್ತೆ. ತುಂಬಾ ಎಚ್ಚರಿಕೆಯಿಂದ ಇರಿ. ವಿಶೇಷವಾಗಿ 8ನೇ ಸ್ಥಾನವನ್ನ ಗುಹ್ಯ ಸ್ಥಾನ ಅಂತ ಕರಿತೀವಿ. ಆ ಗುಹ್ಯ ಸ್ಥಾನದಲ್ಲಿ ಅನೇಕ ಸಮಸ್ಯೆಗಳು, ಬೇಡದೇ ಇರುವಂತಹ ಕಾಂಪ್ಲಿಕೇಶನ್ಸ್ಗಳು ಇತ್ಯಾದಿಗಳು ಬರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಸಿಗತ್ತೆ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಾಹುಕೇತುಗಳ ಶಾಂತಿಯನ್ನ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೊಸದಾಗಿರುವಂತಹ ಕೆಲಸವನ್ನ ಮಾಡಲಿಕ್ಕೆ ಅಥವಾ ಯಾರ್ದಾರ ಜೊತೆ ಪಾರ್ಟ್ನರ್ಶಿಪ್ ಆಗಿ ಇನ್ವೆಸ್ಟ್ ಮಾಡುವಂಥದ್ದು, ಯಾರನ್ನಾರು ನಂಬಿ ಅವರಿಗೆ ಸಹಾಯ ಆಗ್ಲಿ ಅಂತ ದುಡ್ಡು ಕೊಡಬೇಕು. ಆ ತರ ಏನಾರು ಇತ್ತು ಅಂತಂದ್ರೆ ಆ ದುಡ್ಡನ್ನ ನಿರೀಕ್ಷಣೆನ ಇಟ್ಕೊಳ್ಳದೆ ಕೊಡೋ ಹಾಗಿದ್ರೆ ಕೊಡ್ಬೋದು. ಆದ್ರೆ ವಾಪಸ್ ಬರ್ಬೇಕು ಅನ್ನುವಂತಹ ನಿರೀಕ್ಷಣೆ ಇದ್ರೆ ಅವರು ಅದನ್ನ ಮಾಡದೇ ಇರುವಂತದ್ದು ಉಚಿತ. ಮನೆಯಲ್ಲಿ ಇರುವಂತಹ ನಿಮ್ಮ ವಸ್ತುಗಳು, ಪದಾರ್ಥಗಳು ಅನ್ನುವಂಥದ್ದು ಕೂಡ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ನಿಮ್ಮ ವಸ್ತುಗಳನ್ನ, ನಿಮ್ಮ ಕುಟುಂಬದಲ್ಲಿರುವಂತಹ ನಿಮ್ಮ ವೈಯಕ್ತಿಕವಾಗಿರುವಂತಹ ಸಂಪತ್ತನ್ನ ಸ್ವಲ್ಪ ಜೋಪಾನ ಮಾಡಿಕೊಳ್ಳುವಂಥದ್ದು ನಿಮಗೆ ಶ್ರೇಯಸ್ಸನ್ನ ತಂದುಕೊಡುತ್ತೆ. ಇಲ್ಲ ಅಂತಂದ್ರೆ ದುಃಖವನ್ನ, ನೋವನ್ನ ಉಂಟು ಮಾಡುತ್ತೆ. 6ರಲ್ಲಿ ಗುರು ಬಂದ ಅಂತಾದ್ರೆ ಬೇಡದೇ ಇರುವಂತಹ ಶತ್ರುತ್ವಗಳು ಕುಟುಂಬದ ಒಳಗಡೆ, ಮಾಡುವಂತಹ ವೃತ್ತಿಯಲ್ಲಿ ನಮ್ಮ ಸುಹೃತ್, ನಮ್ಮ ಹತ್ತಿರದ ಬಳಗದಲ್ಲೂ ಕೂಡ ಉಂಟಾಗುವಂತಹ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಶನಿ ಒಬ್ಬ ನಿಮಗೆ ಬಲವನ್ನ ಉಂಟು ಮಾಡ್ತಾ ಇದ್ದಾನೆ. ಅದು ಬಿಟ್ಟು ಇನ್ನು 3 ಗ್ರಹಗಳು ಕೂಡ ನಿಮಗೆ ಫಲ ಎಲ್ಲವೂ ಕೂಡ ಸ್ವಲ್ಪ ತೊಂದರೆ ಕೊಡುವಂತಹ ಸ್ಥಾನದಲ್ಲಿದ್ದಾರೆ. ಎಚ್ಚರಿಕೆಯಿಂದ ಇರುವಂಥದ್ದು ವಾಸಿ. ಕುಂಭರಾಶಿಯಲ್ಲಿ ರಾಹು ಬಂದು, ಸಾಧಾರಣವಾಗಿ ಕುಂಭರಾಶಿಯಲ್ಲಿ ರಾಹು ಬಂದ ಅಂತಾದ್ರೆ ನಮಗೆ ಬಂಢವಾಗಿರುವಂತಹ ಒಂದು ಧೈರ್ಯವನ್ನ ಕೊಟ್ಬಿಡ್ತಾನೆ. ಅಥವಾ ಇದೆಲ್ಲ ಸರಿಗಿಲ್ಲ, ನಾನು ಮಾಡ್ತಿರೋದು ಕರೆಕ್ಟು, ಯಾರೋ ಹೇಳ್ತಿರೋದು ಸರಿಗಿಲ್ಲ, ಇವ್ರಿಗೆ ಗೊತ್ತಿಲ್ಲ, ನಾನು ಮಾಡ್ಬೋದು ಅನ್ನುವಂತ ಒಂದು ಬಂಡ ಧೈರ್ಯ ಒಂದು ರೀತಿ ತೊಂದರೆಯನ್ನ ಉಂಟು ಆಗುವಂತಹ ಒಂದು ಸಾಧ್ಯತೆಗಳು ಮಕರ ರಾಶಿಯವರಿಗಿದೆ. ಮಕರ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಿ. ಗುರುಬಲ ಇಲ್ಲದೇ ಇರೋ ಕಾರಣ ರಾಹುಕೇತುಗಳು ವಿಶೇಷವಾಗಿ ನಿಮ್ಮನ್ನ ಜಾಸ್ತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ರಾಹುಕೇತುಗಳ ಸಮಸ್ಯೆ 2 ಮತ್ತು 8ರಲ್ಲೇ ರಾಹುಕೇತುಗಳು, ಎರಡೂ ಸ್ಥಾನಗಳು ಕೂಡ ಸ್ವಲ್ಪ ತೊಂದರೆಯನ್ನ ಕೊಡುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ, ಕುಟುಂಬ ಮತ್ತೆ ದುಡ್ಡು ಇದೆರಡೂ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಬೇಡದೇ ಇರೋ ಮಾತಿಂದ ಕುಟುಂಬನ ಹಾಳು ಮಾಡ್ಕೊಳ್ಳುವಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಯಗಳು ಬಂದಾಗ ನೀವೇ ಶಾಂತತೆಯನ್ನ ತಂದುಕೊಳ್ಳುವಂಥದ್ದು. ನಿಮ್ಮ ಗ್ರಹಗಳು ನಿಮಗೆ ತೊಂದರೆ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. ಹಾಗಾಗಿ ಮಾಡುವಂತಹ ಪರಿಹಾರ ಎಲ್ಲ ಬೇರೆ, ಆದ್ರೆ ನಿಮ್ಗೆ ಹಾಗಾಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು, ಈ ಗ್ರಹಗಳು ನಮ್ಗೆ ಈ ರೀತಿ ಫಲಗಳನ್ನ ತಂದು ಕೊಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯಿಂದ ಮನವರಿದು ಇದನ್ನ ನಾನು ಹೇಳಿರುವಂತಹ ಒಂದು ವಿಧಾನವನ್ನ ಪಾಲಿಸಿದ್ದೇ ಆದ್ರೆ, ರಾಹುಕೇತು ಶಾಂತಿಯನ್ನ ಮಾಡಿಸೋದು, ಕಾಳಹಸ್ತಿ ದರ್ಶನಾದಿಗಳನ್ನ ಮಾಡೋದಾದ್ರೆ ಖಂಡಿತ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತವಾಗತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ.